ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ದೇವರ ಮಕ್ಕಳೇ, ನಮಗೆ ದೇವರ ವಾಕ್ಯ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹ ಒಂದು ಸಂಗತಿಯಾಗಿದೆ. ಆಮೇಲೆ ಅಲ್ವಾ, ಕ್ರೈಸ್ತರ ಒಂದು ಜೀವಿತಕ್ಕೆ, ಕ್ರೈಸ್ತರ ಒಂದು ಬದುಕಿಗೆ ನಮಗೆ ಯಾವುದು ಮುಖ್ಯ ಅಂತ ಶ್ರೇಷ್ಠವಾದದ್ದು? ದೇವರ ವಾಕ್ಯ ಶ್ರೇಷ್ಠವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ಅದರಿಂದ ಇವತ್ತು ಅನೇಕರು ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡ ಪಂಡಿತರುಗಳು ಸಹಿತ ಈ ಲೋಕದಲ್ಲಿ ಯಾರು ಕೂಡ ಶಾಶ್ವತವಾಗಿ ಬದುಕುವುದಿಲ್ಲ. ಯಾರನ್ನ ಬದುಕ್ತಾರ? ದೇವರ ಮಕ್ಕಳೇ, ಆಲೋಚನೆ ಮಾಡಬೇಕಾಗಿರುವಂತಹ ಸಂಗತಿ ಏನಂತಂದ್ರೆ, ಕ್ರಿಸ್ತನಲ್ಲಿ ಇದ್ದಂತಹ ನಮಗೆ, ಕ್ರಿಸ್ತನನ್ನ ಅಂಗೀಕಾರ ಮಾಡಿರ್ತಕ್ಕಂತಹ ನಮಗೆ, ಕ್ರಿಸ್ತನ ಮಾತುಗಳು ಅಥವಾ ಕ್ರಿಸ್ತನ ವಾಕ್ಯಗಳು ಬಹಳ ಗಂಭೀರವಾಗಿ ಸಾಗಿ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಒಬ್ಬ ಪ್ರಧಾನಮಂತ್ರಿ ಕೂಡ ಈ ಪ್ರಪಂಚವನ್ನು ತ್ಯಜಿಸಬೇಕಾಗುತ್ತದೆ. ಒಬ್ಬ ರಾಷ್ಟ್ರಪತಿಗಳು ಕೂಡ ಈ ಪ್ರಪಂಚವನ್ನ ತ್ಯಜಿಸಬೇಕಾಗುತ್ತದೆ. ಒಬ್ಬ ಮುಖ್ಯಮಂತ್ರಿಗಳು ಕೂಡ ಈ ಪ್ರಪಂಚವನ್ನ ತ್ಯಜಿಸಬೇಕಾಗುತ್ತದೆ. ಮಾತ್ರವಲ್ಲದೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಏನ್ ಮಾಡ್ಬೇಕಂತೆ? ಈ ಪ್ರಪಂಚವನ್ನ ಬಿಟ್ಟು ಹೋಗಬೇಕಾಗಿದೆ. ಹೌದಲ್ವಾ? ಅದಕ್ಕೋಸ್ಕರವಾಗಿಯೇ ಮನುಷ್ಯರ ಮರಣ ರಹಸ್ಯ ಅಥವಾ ಮನುಷ್ಯರ ಆಯುಷ್ಕಾಲದ ವಿಷಯವನ್ನ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬಂದಿದ್ದೇನೆ. ಪ್ರೈಸ್ ಗಾಡ್. ದೇವಜನರೇ, ಮನುಷ್ಯನಾಗಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಾದ ಮರಣವಂತೂ ಖಚಿತವಾಗಿ ಬರುತ್ತದೆಯೇ ಇಲ್ಲ? ಒಂದು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು ಅಲ್ವಾ, ಅವರು ಒಂದು ಆಲೋಚನೆ ಮಾಡಬೇಕು. ಅವರ ನಿರೀಕ್ಷೆ ಒಂದಿರುತ್ತದೆ. ಏನಂತ? ನನ್ನ ಹೆಂಡತಿ ಕನ್ಸೀವ್ ಆದ ನಂತರ ಅಥವಾ ಗರ್ಭಧಾರಣೆ ಆದ ನಂತರ ಒಂದು ಮಗುವನ್ನ ಏರುತ್ತಾಳೆ ಅಲ್ವಾ. ಕೆಲವರು ಆಸೆಯನ್ನು ಪಟ್ಕೊಳ್ತಾರೆ, ನನಗೆ ಹೆಣ್ಣು ಮಗು ಬೇಕು. ಇನ್ನು ಕೆಲವರು ಆಸೆ ಪಟ್ಕೊಳ್ತಾರೆ, ನನಗೆ ಗಂಡು ಮಗು ಬೇಕು, ನನಗೆ ಇಷ್ಟೇ ಗಂಡು ಮಗು ಬೇಕು, ಇಷ್ಟೇ ಹೆಣ್ಣು ಮಕ್ಕಳು ಬೇಕಂತ ಆಸೆ ಪಡುವಂತವ್ರು ಇದ್ದಾರೆ. ಆಸೆ ಪಟ್ಟ ತದನಂತರವಾಗಿ, ಗರ್ಭಧಾರಣೆಯಾದ ತದನಂತರವಾಗಿ ಆ ಮಹಿಳೆ ಮಗುವನ್ನ ಜನನ ತಾಳುವಂತಹ ಸಂದರ್ಭದಲ್ಲಿ ತಾಯಿಯೂ ಸಂತೋಷ ಪಡುತ್ತಾಳೆ ಮತ್ತು ತಂದೆಯೂ ಕೂಡ ಸಂತೋಷ ಪಡುತ್ತಾನೆ. ಆ ಸಂತೋಷದ ಜೊತೆಗೆ ಇವತ್ತು ನೀನು ಮತ್ತು ನೀವುಗಳು ಮತ್ತು ನಾವುಗಳು ಅರ್ಥೈಸಿಕೊಳ್ಬೇಕಾಗಿರುವಂತಹ ಸಂಗತಿ ಏನು ಗೊತ್ತಾ? ಮಗುವಿನ ಖಚಿತ. ಕರೆಕ್ಟಾ? ಹೌದಲ್ರಿ? ಯಾವೊಬ್ಬ ವ್ಯಕ್ತಿ ಕೂಡ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ಮಗು ಗರ್ಭದ ಒಳಗಡೆ ಸಾಯಬಹುದು. ಒಬ್ಬ ಮಗು 10 ವರ್ಷದ ಆಯುಷ್ಕಾಲವನ್ನು ದೇವರು ಇಟ್ಟಿರಬಹುದು. ಮತ್ತೊಬ್ಬರಿಗೆ 20 ವರ್ಷಗಳ ಕಾಲ ಆಯುಷ್ಕಾಲವನ್ನು ಇಟ್ಟಿರಬಹುದು. ಮತ್ತೊಬ್ಬರಿಗೆ 15 ವರ್ಷಗಳ ಕಾಲ ಆಯುಷ್ಕಾಲ ಇಟ್ಟಿರಬಹುದು. ಮತ್ತೊಬ್ಬರು 40 ವರ್ಷಗಳ ಕಾಲ ಆಯುಷ್ಕಾಲ ಇಟ್ಟಿರಬಹುದು. ಮತ್ತೊಬ್ಬರು 70, 80 ಗೊತ್ತಿಲ್ಲ. ಯಾರ್ಯಾರ ಆಯುಷ್ಕಾಲ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂತ ಕಾರ್ಯ. ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಮರಣವು ಖಚಿತ. ಎಲ್ಲರೂ ಮರಣ ಹೊಂದುತ್ತಾರೆ. ನಾನು ಹೇಳಿದ ಅವಾಗಿಂದ ಹಿಡಿದು ಮೇಧಾವಿಗಳಿಂದ ಹಿಡಿದು ಚಿಕ್ಕವರವರೆಗೂ ಮರಣ ಹೊಂದುವುದಂತೂ ಖಚಿತ. ಆ ಮರಣದ ಒಳಗಡೆ ಆ ಮರಣ ಬಂದಾಗ ದೇವರು ತನ್ನ ಮಕ್ಕಳಿಗೆ ಏನ್ ಮಾಡ್ತಾನೆ ಅಂತ ಹೇಳೋದು, ದೀರ್ಘಾಯುಷ್ಯ ಕಾಲವನ್ನ ನಮಗೆ ನೀಡುವಂತಹ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ದೇವರ ಮಕ್ಕಳು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಒಬ್ಬ ಅನೇಕ ವಿಧವಾದ ಮರಣಗಳಿದೆ. ಅರ್ಥ ಆಗ್ತದಲ್ಲ? ಅನೇಕವಾದ ರೀತಿಯಾದಂತ ಮರಣಗಳಂದ್ರೆ, ಒಬ್ಬ ವ್ಯಕ್ತಿಯನ್ನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ, ಇನ್ನೊಬ್ಬ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ, ಇನ್ನೊಬ್ಬ ವ್ಯಕ್ತಿಗಳು ಟ್ರೈನ್ ಅಡೆಗಳೇ ಬಿದ್ದುಕೊಂಡು ಸತ್ತು ಹೋಗ್ತಾ ಇದಾರೆ, ಕೆಲವರು ಬಾವಿಯ ಒಳಗಡೆ ಧುಮುಕಿ ಸತ್ತು ಹೋಗ್ತಾ ಇದಾರೆ, ಕೆಲವರು ವಿಷವನ್ನ ಸೇವನೆ ಮಾಡಿಕೊಂಡು ಸತ್ತು ಹೋಗ್ತಾ ಇದಾರೆ, ಇನ್ನು ಕೆಲವರು ಯಾವ ಕಾರಣಗಳಿಲ್ಲದೆ ಅಥವಾ ಮದ್ಯಪಾನವನ್ನ ಸೇವನೆ ಮಾಡಿ 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 ತನ್ನ ಅನಾರೋಗ್ಯಗಳನ್ನ ಕೆಡಿಸಿಕೊಂಡು ಮರಣ ಹೊಂದುತ್ತಾರೆ. ಒಟ್ಟು ಮರಣವಂತೂ ಖಚಿತ. ಆದರೆ ಪ್ರಾಮಾಣಿಕವಾದಂತಹ ಮರಣ
ನ್ಯಾಚುರಲ್ ಡೆತ್ ಅಂಡ್ ನಾರ್ಮಲ್ ಡೆತ್ ಅಂಡ್ ಆಕ್ಸಿಡೆಂಟ್ ಡೆತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ವರ್ಲ್ಡ್. ಯಾವ ರೀತಿಯಾಗಿ ಕೂಡ ಈ ಪ್ರಪಂಚದಲ್ಲಿ ಮರಣವು ಬರುತ್ತದೋ ಆ ಮರಣವು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂತಹ ಒಂದು ಸಂಗತಿ. ಮರಣವು ಖಚಿತ, ಆದರೆ ನಿತ್ಯ ಜೀವವು ಖಚಿತ ಎನ್ನುವಂಥ ಒಂದು ನಿರೀಕ್ಷೆ ದೇವರ ಮಕ್ಕಳಾದಂಥ ನಿಮಗೂ ಮತ್ತು ನಮಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿಯೇ ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ ತೆಗೆದುಕೊಳ್ಬೇಕು. ಯಾರಾದ್ರೂ ಮೈಕ್ ತಗೊಂಡು ಸ್ಪಷ್ಟವಾಗಿ ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ, ಜೆನಿಸಿಸ್ ಚಾಪ್ಟರ್ 6 ವರ್ಸ್ 3 ಕನ್ನಡದಲ್ಲಿ. ಆಗ ಯೆಹೋವನು ನನ್ನ ಆತ್ಮವು ಎಲ್ಲಂತೆ ಮನುಷ್ಯರ ಒಳಗಡೆ ಶಾಶ್ವತವಾಗಿರುವುದಿಲ್ಲ. ಮತ್ತೆ ಸರ್ ಹಿಂದೆ ಹೋದಮ್ಮ, ಮತ್ತೆ ಸರ್ ಮೈಕ್ ಕೊಡ್ರಿ ಅವ್ರಿಗೊಂದು. ಓಕೆ, ಬೇಗ. ಅವರು ಭ್ರಷ್ಟರಾದರಿಂದ 6ನೇ ಅಧ್ಯಾಯದಲ್ಲಿ ಅನೇಕವಾದ ರೀತಿಯಾದಂಥ ಭ್ರಷ್ಟ ವಿಚಾರಗಳನ್ನ ನಡೆದಿದೆ. ಒಂದು ಖಚಿತ, ಮನುಷ್ಯರ ಜೀವನ ಅಥವಾ ಮನುಷ್ಯರ ಪ್ರಾಣ, ಆತ್ಮ, ಶರೀರವನ್ನ ಒಳಗೊಂಡಿರ್ತಕ್ಕಂಥದ್ದು. ಪ್ರಾಣ ಮತ್ತು ಶರೀರ ಶಾಶ್ವತವಾಗಿರುವಂಥದ್ದಲ್ಲ, ಬದಲಾಗಿ ನಮ್ಮೊಳಗಡೆ ಇರ್ತಕ್ಕಂತಹ ಈ ಒಂದು ಮರಣ ಹೊಂದಿದ ತದನಂತರವಾಗಿ ಹೋಗುವಂತ ಆತ್ಮ ಏನಿದೆಯಲ್ಲ, ಅದು ಬಹಳ ಪ್ರಾಮಾಣಿಕರವಾಗಿರ್ತಕ್ಕಂಥದ್ದಾಗಿದೆ, ಬಹಳ ಶ್ರೇಷ್ಠವಾಗಿರುವಂಥದ್ದಾಗಿದೆ, ಬಹಳ ಅದ್ಭುತವಾದ ರೀತಿಯಾಗಿದೆ. ಪ್ರಕಟಣೆ ಪ್ರಸಂಗಿ 2ನೇ ಅಧ್ಯಾಯ 17ನೇ ವಚನ, ಬೇಗ ಯಾರಾದರೂ ಓದಿ. ದೇವ್ರ ಮಕ್ಕಳೇ, ಆ ಮರಣ, ಮನುಷ್ಯರ ಮರಣ ಬರುವಂತಹ ದಿನವೊಳಗಾಗಿಯೇ, ಮನುಷ್ಯರು ಮರಣವೊಂದಕ್ಕಿಂತ ಮುಂಚಿತವಾಗಿಯೇ ನಾವು ದೇವರಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದೀವಿ. ವಾಟ್ ಕ್ಯಾನ್ ಐ ಡೂ ದ ಮಿನಿಸ್ಟ್ರಿ? ಅರ್ಥ ಆಗ್ತಿದೆಯಲ್ಲ? ಏನು ಸೇವೆಗಾಗಿ ನಾನು ಮಾಡುತ್ತೇನೆ, ಏನು ದೇವರಿಗೋಸ್ಕರವಾಗಿ ನಾನು ಮಾಡುತ್ತೇನೆ ಎನ್ನುವಂತಹ ಪರಿಕಲ್ಪನೆ ಬಹಳ ಮುಖ್ಯವಾಗಿರುವಂತಹ ಒಂದು ಸಂಗತಿ. ದೇವರಿಗೆ ಮಹಿಮೆ ಆಗಲಿ. ಮುಂದೆ ಹೋದಮ್ಮ, ಪ್ರಕಟಣೆ ಪ್ರಸಂಗಿ 2:17, ಬೇಗ. ಆಕಾಶದ ಕೆಳಗಡೆ ಅಲ್ಪ ಆಯುಷ್ಯದಲ್ಲಿ ಅಂತ. ನಮ್ಮ ಆಯುಷ್ಕಾಲ ಎಷ್ಟಂತೆ? ಆಯುಷ್ಕಾಲ ಅಲ್ಪರೇ. ಹಲ್ಲೆಲೂಯಾ. ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋದ್ರಂತ ನಾವು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಶರೀರ ಅಲ್ವಾ, ನೋವಾಗುತ್ತೆ, ದುಃಖ ಆಗುತ್ತೆ, ಆದರೆ ಒಂದು ಶಾಶ್ವತವಾದಂತಹ ದೇವರ ರಾಜ್ಯದಲ್ಲಿ ಸೇರುತ್ತಾರೆ ಎನ್ನುವಂತ ಒಂದು ದೃಢವಾದ ನಂಬಿಕೆ ನಿಮಗೂ ಮತ್ತು ನಮಗೂ ಇರುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ಮುಂದೆ ಹೋದ ಮಾತ ಪ್ರಸಂಗ, ಬೇಗ. ನಾನು ತಿಳಿದುಕೊಳ್ಳೋದಕ್ಕೋಸ್ಕರ ನನ್ನ ಮನಸ್ಸು ಎನ್ನುವಂಥದ್ದು ಜ್ಞಾನದಿಂದಿರುವ 8ನೇ ವಚನದವರೆಗೆ ಪ್ರಸಂಗಿ. ಸೊ ಓದಮ್ಮ. ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವ ಸಾಕು. ಮುಂದೆ ಹೇಳುತ್ತದೆ, ವ್ಯರ್ಥವು ವ್ಯರ್ಥವು ಸಮಸ್ತವೆಲ್ಲ ವ್ಯರ್ಥ. ಅರ್ಥ ಆಗ್ತದಲ್ಲ? ಐಶ್ವರ್ಯ ವ್ಯರ್ಥ, ಅಂತಸ್ತು ವ್ಯರ್ಥ, ಸ್ಥಾನಮಾನ ವ್ಯರ್ಥ. ನಾವು ಎನಿಥಿಂಗ್, ನಾವು ಯಾವುದೇ ಒಂದು ಉನ್ನತವಾದ ಎಜುಕೇಶನ್ ಹೊಂದಿದ್ರು ಕೂಡ ವ್ಯರ್ಥ, ಈ ಲೋಕದಲ್ಲಿ ಇರುವವರೆಗೂ ಮಾತ್ರ. ಅರ್ಥ ಆಗ್ತಿದೆಲ್ಲ? ಪ್ರೈಸ್ ಗಾಡ್. ನಮ್ಮ ಆಯುಷ್ಕಾಲದಲ್ಲಿ, ನಮ್ಮ ಈ ಲೋಕದ ಕಾರ್ಯಗಳಲ್ಲಿ, ಈ ಲೋಕದಲ್ಲಿ ನಾವು ಚಲಿಸುವಂತಹ ಸಂದರ್ಭಗಳಲ್ಲಿ ನಾವು ದೇವರಿಗೆ ಏನ್ ಮಾಡ್ತಾ ಇದ್ದೀವಿ, ನಾವು ದೇವರಿಗೋಸ್ಕರವಾಗಿ ಏನು ಕೊಡ್ತಾ ಇದ್ದೀವಿ, ನಾವು ದೇವರಿಗೋಸ್ಕರವಾಗಿ ಏನು ನೀಡ್ತಾ ಇದ್ದೀವಿ ಎನ್ನುವಂತಹ ಭಾವನೆಗಳು, ಎನ್ನುವಂತಹ ಕಾರ್ಯಗಳು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಮನುಷ್ಯರ ಮರಣ ಏನಂದರೆ ಶಾಶ್ವತವಾಗಿರುತ್ತದೆ. ಮನುಷ್ಯರ ಮರಣ ರಹಸ್ಯವಾದದ್ದು. ಅರ್ಥ ಆಗ್ತದಲ್ಲ? ನಿನ್ನ ಮರಣ ನಿನಗೆ ಗೊತ್ತಿಲ್ಲ, ನಮ್ಮ ಮರಣ ನಮಗೆ ಗೊತ್ತಿಲ್ಲ. ದೊಡ್ಡ ಸೈಂಟಿಸ್ಟ್ ಅವರ ಮರಣ ಯಾವಾಗ ಬರುತ್ತೆ ಎನ್ನುವಂಥದ್ದು ಗೊತ್ತಿಲ್ಲ ರೀ. ದೊಡ್ಡ ಮೇಧಾವಿಗಳಿಗೂ ಕೂಡ ಗೊತ್ತಿಲ್ಲ. ದೊಡ್ಡ ದೊಡ್ಡ
ಮಾಧ್ಯಮದಲ್ಲಿರುವಂತವ್ರಿಗೆ ಗೊತ್ತಿಲ್ಲ, ಕೋಟ್ಯಾಧೀಶ್ವರಿಗಳಿಗೂ ಗೊತ್ತಿಲ್ಲ. ಎಲ್ಲ ಇಡೀ ಪ್ರಪಂಚವನ್ನೇ ನಾನು ಗೆದ್ದಂಥವನಾಗಿದ್ದೇನೆ, ಇಡೀ ಪ್ರಪಂಚದ ಜ್ಞಾನವನ್ನು ನಾನು ತಿಳಿದಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವರು ಕೂಡ ಮರಣ ಗೊತ್ತಿಲ್ಲ ಅವ್ರಿಗೆ, ಯಾವಾಗ ಮರಣ ಬರುತ್ತಂತ. ಹೌದಲ್ವಾ? ಗೊತ್ತೇನ್ರಿ? ಅದು ಹೇಗೆ ಬರುತ್ತೆ ಎಂಬುದಾಗಿ ಕೂಡ ಗೊತ್ತಿಲ್ಲ. ಬೈಬಲ್ ಸ್ಪಷ್ಟವಾಗಿ